ಇಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆ ನೋಡಿದಾಗ ಬಹಳ ಸಂಪನ್ನರಾಗ್ತಾರೆ ಅಂತ ಅನಿಸ್ತದೆ. ನಿಯಂತ್ರಣ ಕೊಠಡಿ ಹೋದ್ರಿ, ಅಲ್ಲಿ ಇಡೀ ಸಿಟಿ ಹೆಂಗಿದೆ ಅನ್ನೋದ್ರ ಬಗ್ಗೆ ತಾವು ನೋಡಿದ್ವಿ. ಪ್ರತಿದಿನ ತಮ್ಮ ರುಟೀನ್ ಹಿಂಗೆ ಆಗಿದೆಯಾ ಸರ್, ಹಿಂಗೆ ಅಂತ? ನಾವು ಸದ್ಯಕ್ಕೆ ಜನ ದರ್ಶನ ಆಗ್ತಾ ಇರೋರ ಸೌಕರ್ಯನೂ ನೋಡಬೇಕು, ಅವ್ರಿಗೆ ಫೆಸಿಲಿಟೀಸ್ ಹೇಗಿದೆ ಅಂತ ಕೂಡ ತಿಳ್ಕೊಳ್ಬೇಕು. ಅವ್ರಿಗೆ ಮಾತಾಡಿಸಿದ್ರೆ ಅವಾಗ ನ್ಯೂನ್ಯತೆ ಏನಾದರೂ ಇದೆಯಾ ಅಂತ ನಮಗೆ ಫೀಡ್ಬ್ಯಾಕ್ ಸಿಗತ್ತೆ. ಸೊ ಹಾಗಾಗಿ ಆಗಾಗ ಮಾತಾಡಿಸೋದು ಅವಶ್ಯಕತೆ ಇದೆ. ಈಗ ಇಲ್ಲಿ ಎಷ್ಟು ಬೇಗ ಲೈನ್ ಕ್ಲಿಯರ್ ಆಗ್ತಾ ಇದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಮೇಲೆ ಕಣ್ಣಿಟ್ಟಿರಲೇಬೇಕು. ಏನಾದರೂ ಲೈನ್ ಸ್ಲೋ ಆದರೆ ಅದರದ್ದು ತಕ್ಷಣ ನಾವು ಸ್ಪೀಡಪ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಿಂದ ದೊಡ್ಡ ಪರಿಣಾಮ ಆಗುತ್ತೆ. ಸ್ಲೋ ಇರೋದನ್ನು ನಾವು ಪಿಕಪ್ ಮಾಡಲಿಲ್ಲ ಅಂದರೆ ಲೈನು ಭಾಳ ಬೆಳೆದು ಹೋಗುತ್ತೆ. ಜೊತೆಗೆ ಹೊಸದಾಗಿ ಜನ ಎಷ್ಟು ಬರ್ತಾ ಇದ್ದಾರೆ ಅಂತ ಒಂದು ಅರ್ಧ ಗಂಟೆಗೆ ಒಂದು ಸತಿ ನಾವು ಏರಿಯಲ್ ವ್ಯೂ ನೋಡಿದರೆ ರೋಡಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಧರ್ಮದರ್ಶನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ, 300 ರೂಪಾಯಿ ಕ್ಯೂಗೆ ಎಷ್ಟು ಜನ ಬರ್ತಾ ಇದ್ದಾರೆ, ಅದನ್ನು ಟೈಮ್ ಟು ಟೈಮ್ ನಾವು ನೋಡ್ತಾನೆ ಇರಬೇಕು. ಸಿಟಿದು ಡ್ರೋನ್ ಅಲ್ಲಿ ಲೈವ್ ಫುಟೇಜ್ ನೋಡಿದಾಗ ಬೀದಿಯಲ್ಲಿ ಬರ್ತಾ ಇರೋ ಜನ ಕಾಣ್ತಾರೆ. ಸೊ ಹಾಗಾಗಿ ಏನು ಟ್ರೆಂಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ಮತ್ತೆ ತಯಾರಾಗಬೇಕು, ಇಲ್ಲಿ ಮತ್ತೆ ಪುಷ್ ಮಾಡಬೇಕು. ಸೊ ಈ ರೀತಿಯಾಗಿ ಇದು ಹಾಫ್ ಆನ್ ಅವರ್ ಈ ರೀತಿಯಾಗಿ ಮತ್ತೆ ಹಿಂದೆ ಜನ ಎಲ್ಲಿ ನಿಂತಿದ್ದಾರೆ ಅಲ್ಲೂ ಹೋಗಿ ನೋಡಬೇಕು, ಅಲ್ಲಿ ಎಲ್ಲ ಸರಿ ಇದೆಯಾ, ಅಲ್ಲಿ ಏನಾದರೂ ನ್ಯೂನ್ಯತೆ ಇದೆಯಾ. ಮಳೆ ಬಂದು ಕಾರ್ಪೆಟ್ ದಿನ ಮಳೆ ಬರೋದ್ರಿಂದ ಹಾಕಿದ್ದ ಕಾರ್ಪೆಟ್ ಎಲ್ಲ ನೆಂದು ಅದು ಈಗ ವಾಸನೆ ಬರೋಕ್ಕೆ ಶುರುವಾಗಿದೆ. ಅಲ್ಲಿಂದ ಹಿಡಿದು ಟಾಯ್ಲೆಟ್ ಕ್ಲೀನ್ಲಿನೆಸ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಸರ್, ನಾನೊಂದು 3 ಸಲ ಹಾಸನಾಂಬೆಯ ದರ್ಶನಕ್ಕೆ ಮಹೋತ್ಸವಕ್ಕೆ ಬಂದಿದ್ದೀನಿ. ಬಹುಶಃ ಒಬ್ಬರು ಉಸ್ತುವಾರಿ ಮಂತ್ರಿಗಳು ಇಷ್ಟು ಮುತುವರ್ಜಿಯಿಂದ ತಾವೇ ನಿಂತು ಎಲ್ಲವನ್ನ ಗಮನಿಸಿ ಅವ್ರ ಜೊತೆಗೆ ಬೆರೆತು ಇಷ್ಟೆಲ್ಲ ಮಾಡೋದು ತಮಗೆ ಆ ಒಂದು ಆಸಕ್ತಿ ಮತ್ತೆ ಜನರ ಜೊತೆ ಬೆರೆಯುವಂಥದ್ದು ಇದೆಲ್ಲ ನೋಡಿದಾಗ ಬಹಳ ಗ್ರೇಟ್ ಅನ್ಸುತ್ತೆ. ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ ಸರ್. ತಾವೇನು ಹೇಳ್ತೀರಿ, ಜನರ ಜೊತೆ ಬೆರೆಯೋದು ಮತ್ತೆ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಅಂತ ಅನ್ಸುತ್ತೆ ಸರ್? ಇದು ನಮ್ಮ ಕೆಲಸ, ಇದು ನಮ್ಮ ಕರ್ತವ್ಯ, ಡ್ಯೂಟಿ. ಇದು ನೀವು ಉದಯನ್ಸೌಧ ಮೇಲೆ ನೋಡಿದ್ರು ಅದನ್ನೇ ಬರೆದಿದ್ದಾರೆ, ಬಸವಣ್ಣವರು ಅದನ್ನೇ ಹೇಳಿದ್ದು. ಇದು ನಮ್ಮ ಕೆಲಸ, ನಾವು ಡ್ಯೂಟಿ ಮಾಡಬೇಕು. ಎರಡನೇದು, ಜನ ಏನೋ ಅವರಿಗೆ ಒಂದು ಭಾವನಾತ್ಮಕವಾಗಿ ಒಂದು ಸಂಬಂಧ ಇದನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಆ ಭಾವನೆ ಇಟ್ಕೊಂಡು ಎಲ್ಲ ಕಡೆಯಿಂದನೂ ಕೂಡ ಜನ ಬರ್ತಾರೆ. ಅವ್ರಿಗೆ ಚೆನ್ನಾಗಿ ದರ್ಶನ ಮಾಡಿಸೋದು ಕನಿಷ್ಠ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿಸೋದು, ಅಷ್ಟು ಮಾಡುವಂಥದ್ದು ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ನಮ್ಮ ಧರ್ಮ. ಇದು ಮಾನ್ಯ ಉಸ್ತುವಾರಿ ಸಚಿವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡ, ಹಾಸನ. ಇಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆ ನೋಡಿದಾಗ ಬಹಳ ಸಂಪನ್ನರಾಗ್ತಾರೆ ಅಂತ ಅನಿಸ್ತದೆ. ನಿಯಂತ್ರಣ ಕೊಠಡಿ ಹೋದ್ರಿ, ಅಲ್ಲಿ ಇಡೀ ಸಿಟಿ ಹೆಂಗಿದೆ ಅನ್ನೋದ್ರ ಬಗ್ಗೆ ತಾವು ನೋಡಿದ್ವಿ. ಪ್ರತಿದಿನ ತಮ್ಮ ರುಟೀನ್ ಹಿಂಗೆ ಆಗಿದೆಯಾ ಸರ್, ಹಿಂಗೆ ಅಂತ? ನಾವು ಸದ್ಯಕ್ಕೆ ಜನ ದರ್ಶನ ಆಗ್ತಾ ಇರೋರ ಸೌಕರ್ಯನೂ ನೋಡಬೇಕು, ಅವ್ರಿಗೆ ಫೆಸಿಲಿಟೀಸ್ ಹೇಗಿದೆ ಅಂತ ಕೂಡ ತಿಳ್ಕೊಳ್ಬೇಕು. ಅವ್ರಿಗೆ ಮಾತಾಡಿಸಿದ್ರೆ ಅವಾಗ ನ್ಯೂನ್ಯತೆ ಏನಾದರೂ ಇದೆಯಾ ಅಂತ ನಮಗೆ ಫೀಡ್ಬ್ಯಾಕ್ ಸಿಗತ್ತೆ. ಸೊ ಹಾಗಾಗಿ ಆಗಾಗ ಮಾತಾಡಿಸೋದು ಅವಶ್ಯಕತೆ ಇದೆ. ಈಗ ಇಲ್ಲಿ ಎಷ್ಟು ಬೇಗ ಲೈನ್ ಕ್ಲಿಯರ್ ಆಗ್ತಾ ಇದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಮೇಲೆ ಕಣ್ಣಿಟ್ಟಿರಲೇಬೇಕು. ಏನಾದರೂ ಲೈನ್ ಸ್ಲೋ ಆದರೆ ಅದರದ್ದು ತಕ್ಷಣ ನಾವು ಸ್ಪೀಡಪ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಿಂದ ದೊಡ್ಡ ಪರಿಣಾಮ ಆಗುತ್ತೆ. ಸ್ಲೋ ಇರೋದನ್ನು ನಾವು ಪಿಕಪ್ ಮಾಡಲಿಲ್ಲ ಅಂದರೆ ಲೈನು ಭಾಳ ಬೆಳೆದು ಹೋಗುತ್ತೆ. ಜೊತೆಗೆ ಹೊಸದಾಗಿ ಜನ ಎಷ್ಟು ಬರ್ತಾ ಇದ್ದಾರೆ ಅಂತ ಒಂದು ಅರ್ಧ ಗಂಟೆಗೆ ಒಂದು ಸತಿ ನಾವು ಏರಿಯಲ್ ವ್ಯೂ ನೋಡಿದರೆ ರೋಡಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಧರ್ಮದರ್ಶನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ, 300 ರೂಪಾಯಿ ಕ್ಯೂಗೆ ಎಷ್ಟು ಜನ ಬರ್ತಾ ಇದ್ದಾರೆ, ಅದನ್ನು ಟೈಮ್ ಟು ಟೈಮ್ ನಾವು ನೋಡ್ತಾನೆ ಇರಬೇಕು. ಸಿಟಿದು ಡ್ರೋನ್ ಅಲ್ಲಿ ಲೈವ್ ಫುಟೇಜ್ ನೋಡಿದಾಗ ಬೀದಿಯಲ್ಲಿ ಬರ್ತಾ ಇರೋ ಜನ ಕಾಣ್ತಾರೆ. ಸೊ ಹಾಗಾಗಿ ಏನು ಟ್ರೆಂಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ಮತ್ತೆ ತಯಾರಾಗಬೇಕು, ಇಲ್ಲಿ ಮತ್ತೆ ಪುಷ್ ಮಾಡಬೇಕು. ಸೊ ಈ ರೀತಿಯಾಗಿ ಇದು ಹಾಫ್ ಆನ್ ಅವರ್ ಈ ರೀತಿಯಾಗಿ ಮತ್ತೆ ಹಿಂದೆ ಜನ ಎಲ್ಲಿ ನಿಂತಿದ್ದಾರೆ ಅಲ್ಲೂ ಹೋಗಿ ನೋಡಬೇಕು, ಅಲ್ಲಿ ಎಲ್ಲ ಸರಿ ಇದೆಯಾ, ಅಲ್ಲಿ ಏನಾದರೂ ನ್ಯೂನ್ಯತೆ ಇದೆಯಾ. ಮಳೆ ಬಂದು ಕಾರ್ಪೆಟ್ ದಿನ ಮಳೆ ಬರೋದ್ರಿಂದ ಹಾಕಿದ್ದ ಕಾರ್ಪೆಟ್ ಎಲ್ಲ ನೆಂದು ಅದು ಈಗ ವಾಸನೆ ಬರೋಕ್ಕೆ ಶುರುವಾಗಿದೆ. ಅಲ್ಲಿಂದ ಹಿಡಿದು
ಟಾಯ್ಲೆಟ್ ಕ್ಲೀನ್ಲಿನೆಸ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಸರ್ ನಾನೊಂದು 3 ಸಲ ಹಾಸನಾಂಬೆಯ ದರ್ಶನಕ್ಕೆ ಮಹೋತ್ಸವಕ್ಕೆ ಬಂದಿದ್ದೀನಿ. ಬಹುಶಃ ಒಬ್ಬರು ಉಸ್ತುವಾರಿ ಮಂತ್ರಿಗಳು ಇಷ್ಟು ಮುತುವರ್ಜಿಯಿಂದ ತಾವೇ ನಿಂತು ಎಲ್ಲವನ್ನ ಗಮನಿಸಿ ಅವ್ರ ಜೊತೆಗೆ ಬೆರೆತು ಇಷ್ಟೆಲ್ಲ ಮಾಡೋದು ತಮಗೆ ಆ ಒಂದು ಆಸಕ್ತಿ ಮತ್ತೆ ಜನರ ಜೊತೆ ಬೆರೆಯುವಂಥದ್ದು ಇದೆಲ್ಲ ನೋಡಿದಾಗ ಬಹಳ ಗ್ರೇಟ್ ಅನ್ಸುತ್ತೆ. ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ ಸರ್. ತಾವೇನು ಹೇಳ್ತೀರಿ ಜನರ ಜೊತೆ ಬೆರೆಯೋದು ಮತ್ತೆ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಅಂತ ಅನ್ಸುತ್ತೆ ಸರ್? ಇದು ನಮ್ಮ ಕೆಲಸ, ಇದು ನಮ್ಮ ಕರ್ತವ್ಯ, ಡ್ಯೂಟಿ. ಇದು ನೀವು ಉದಯೋತ್ಸವದ ಮೇಲೆ ನೋಡಿದ್ರು ಅದನ್ನೇ ಬರ್ದಿದ್ದಾರೆ. ಬಸವಣ್ಣವರು ಅದನ್ನೇ ಹೇಳಿದ್ದು. ಇದು ನಮ್ಮ ಕೆಲಸ, ನಾವು ಡ್ಯೂಟಿ ಮಾಡಬೇಕು. ಎರಡನೇದು, ಜನ ಏನೋ ಅವರಿಗೆ ಒಂದು ಭಾವನಾತ್ಮಕವಾಗಿ ಒಂದು ಸಂಬಂಧ ಇದನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಆ ಭಾವನೆ ಇಟ್ಕೊಂಡು ಎಲ್ಲ ಕಡೆಯಿಂದನೂ ಕೂಡ ಜನ ಬರ್ತಾರೆ. ಅವ್ರಿಗೆ ಚೆನ್ನಾಗಿ ದರ್ಶನ ಮಾಡಿಸೋದು ಕನಿಷ್ಠ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿಸೋದು, ಅಷ್ಟು ಮಾಡುವಂಥದ್ದು ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ನಮ್ಮ ಧರ್ಮ. ಇದು ಮಾನ್ಯ ಉಸ್ತುವಾರಿ ಸಚಿವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡ, ಹಾಸನ. ಇಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆ ನೋಡಿದಾಗ ಬಹಳ ಸಂಪನ್ನರಾಗ್ತಾರೆ ಅಂತ ಅನಿಸ್ತದೆ. ನಿಯಂತ್ರಣ ಕೊಠಡಿ ಹೋದ್ರಿ, ಅಲ್ಲಿ ಇಡೀ ಸಿಟಿ ಹೆಂಗಿದೆ ಅನ್ನೋದ್ರ ಬಗ್ಗೆ ತಾವು ನೋಡಿದ್ವಿ. ಪ್ರತಿದಿನ ತಮ್ಮ ರುಟೀನ್ ಹಿಂಗೆ ಆಗಿದೆಯಾ ಸರ್, ಹಿಂಗೆ ಅಂತ? ನಾವು ಸದ್ಯಕ್ಕೆ ಜನ ದರ್ಶನ ಆಗ್ತಾ ಇರೋರ ಸೌಕರ್ಯನೂ ನೋಡಬೇಕು, ಅವ್ರಿಗೆ ಫೆಸಿಲಿಟೀಸ್ ಹೇಗಿದೆ ಅಂತ ಕೂಡ ತಿಳ್ಕೊಳ್ಬೇಕು. ಅವ್ರಿಗೆ ಮಾತಾಡಿಸಿದ್ರೆ ಆವಾಗ ನ್ಯೂನ್ಯತೆ ಏನಾದರೂ ಇದೆಯಾ ಅಂತ ನಮಗೆ ಫೀಡ್ಬ್ಯಾಕ್ ಸಿಗತ್ತೆ. ಸೊ ಹಾಗಾಗಿ ಆಗಾಗ ಮಾತಾಡಿಸೋದು ಅವಶ್ಯಕತೆ ಇದೆ. ಈಗ ಇಲ್ಲಿ ಎಷ್ಟು ಬೇಗ ಲೈನ್ ಕ್ಲಿಯರ್ ಆಗ್ತಾ ಇದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಮೇಲೆ ಕಣ್ಣಿಟ್ಟಿರಲೇಬೇಕು. ಏನಾದರೂ ಲೈನ್ ಸ್ಲೋ ಆದರೆ ಅದರದ್ದು ತಕ್ಷಣ ನಾವು ಸ್ಪೀಡಪ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಿಂದ ದೊಡ್ಡ ಪರಿಣಾಮ ಆಗುತ್ತೆ. ಸ್ಲೋ ಇರೋದನ್ನು ನಾವು ಪಿಕಪ್ ಮಾಡಲಿಲ್ಲ ಅಂದರೆ ಲೈನು ಭಾಳ ಬೆಳೆದು ಹೋಗುತ್ತೆ. ಜೊತೆಗೆ ಹೊಸದಾಗಿ ಜನ ಎಷ್ಟು ಬರ್ತಾ ಇದ್ದಾರೆ ಅಂತ ಒಂದು ಅರ್ಧ ಗಂಟೆಗೆ ಒಂದು ಸತಿ ನಾವು ಏರಿಯಲ್ ವ್ಯೂ ನೋಡಿದರೆ ರೋಡಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಧರ್ಮದರ್ಶನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ, 300 ರೂಪಾಯಿ ಕ್ಯೂಗೆ ಎಷ್ಟು ಜನ ಬರ್ತಾ ಇದ್ದಾರೆ, ಅದನ್ನು ಟೈಮ್ ಟು ಟೈಮ್ ನಾವು ನೋಡ್ತಾನೆ ಇರಬೇಕು. ಸಿಟಿದು ಡ್ರೋನ್ ಅಲ್ಲಿ ಲೈವ್ ಫುಟೇಜ್ ನೋಡಿದಾಗ ಬೀದಿಯಲ್ಲಿ ಬರ್ತಾ ಇರೋ ಜನ ಕಾಣ್ತಾರೆ. ಸೊ ಹಾಗಾಗಿ ಏನು ಟ್ರೆಂಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ಮತ್ತೆ ತಯಾರಾಗಬೇಕು, ಇಲ್ಲಿ ಮತ್ತೆ ಪುಷ್ ಮಾಡಬೇಕು. ಸೊ ಈ ರೀತಿಯಾಗಿ ಇದು ಹಾಫ್ ಆನ್ ಅವರ್ ಈ ರೀತಿಯಾಗಿ ಮತ್ತೆ ಹಿಂದೆ ಜನ ಎಲ್ಲಿ ನಿಂತಿದ್ದಾರೆ ಅಲ್ಲೂ ಹೋಗಿ ನೋಡಬೇಕು, ಅಲ್ಲಿ ಎಲ್ಲ ಸರಿ ಇದೆಯಾ, ಅಲ್ಲಿ ಏನಾದರೂ ನ್ಯೂನ್ಯತೆ ಇದೆಯಾ. ಮಳೆ ಬಂದು ಕಾರ್ಪೆಟ್ ದಿನ ಮಳೆ ಬರೋದ್ರಿಂದ ಹಾಕಿದ್ದಿದ್ದು ಕಾರ್ಪೆಟ್ ಎಲ್ಲ ನೆಂದು ಅದು ಈಗ ವಾಸನೆ ಬರೋಕ್ಕೆ ಶುರುವಾಗಿದೆ. ಅಲ್ಲಿಂದ ಹಿಡಿದು ಟಾಯ್ಲೆಟ್ ಕ್ಲೀನ್ಲಿನೆಸ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಸರ್ ನಾನೊಂದು 3 ಸಲ ಹಾಸನಾಂಬೆಯ ದರ್ಶನಕ್ಕೆ ಮಹೋತ್ಸವಕ್ಕೆ ಬಂದಿದ್ದೀನಿ. ಬಹುಶಃ ಒಬ್ಬರು ಉಸ್ತುವಾರಿ ಮಂತ್ರಿಗಳು ಇಷ್ಟು ಮುತುವರ್ಜಿಯಿಂದ ತಾವೇ ನಿಂತು ಎಲ್ಲವನ್ನ ಗಮನಿಸಿ ಅವ್ರ ಜೊತೆಗೆ ಬೆರೆತು ಇಷ್ಟೆಲ್ಲ ಮಾಡೋದು ತಮಗೆ ಆ ಒಂದು ಆಸಕ್ತಿ ಮತ್ತೆ ಜನರ ಜೊತೆ ಬೆರೆಯುವಂಥದ್ದು ಇದೆಲ್ಲ ನೋಡಿದಾಗ ಬಹಳ ಗ್ರೇಟ್ ಅನ್ಸುತ್ತೆ. ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ ಸರ್. ತಾವೇನು ಹೇಳ್ತೀರಿ ಜನರ ಜೊತೆ ಬೆರೆಯೋದು ಮತ್ತೆ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಅಂತ ಅನ್ಸುತ್ತೆ ಸರ್? ಇದು ನಮ್ಮ ಕೆಲಸ, ಇದು ನಮ್ಮ ಕರ್ತವ್ಯ, ಡ್ಯೂಟಿ. ಇದು ನೀವು ಉದಯೋತ್ಸವದ ಮೇಲೆ ನೋಡಿದ್ರು ಅದನ್ನೇ ಬರ್ದಿದ್ದಾರೆ. ಬಸವಣ್ಣವರು ಅದನ್ನೇ ಹೇಳಿದ್ದು. ಇದು ನಮ್ಮ ಕೆಲಸ, ನಾವು ಡ್ಯೂಟಿ ಮಾಡಬೇಕು. ಎರಡನೇದು, ಜನ ಏನೋ ಅವರಿಗೆ ಒಂದು ಭಾವನಾತ್ಮಕವಾಗಿ ಒಂದು ಸಂಬಂಧ ಇದನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಆ ಭಾವನೆ ಇಟ್ಕೊಂಡು ಎಲ್ಲ ಕಡೆಯಿಂದನೂ ಕೂಡ ಜನ ಬರ್ತಾರೆ. ಅವ್ರಿಗೆ ಚೆನ್ನಾಗಿ ದರ್ಶನ ಮಾಡಿಸೋದು ಕನಿಷ್ಠ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿಸೋದು, ಅಷ್ಟು ಮಾಡುವಂಥದ್ದು ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ನಮ್ಮ ಧರ್ಮ. ಇದು ಮಾನ್ಯ ಉಸ್ತುವಾರಿ ಸಚಿವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡ, ಹಾಸನ.